ಎಲ್ಲಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಪಡಿತರಗೆ ಸಂಬಂಧಪಟ್ಟಂಗೆ ಕೆಲವು ಅಪ್ಡೇಟ್ ಬಂದಿದೆ. ಹಾಗೆ ಪಡಿತರ ನ್ಯಾಯಬೆಲೆ ಅಂಗಡಿಗಳ ಬಗ್ಗೆ ಕೆಲವು ಅಪ್ಡೇಟ್ ಬಂದಿದೆ. ಸೊ ಇದೆಲ್ಲದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಕೂಡ ಕೆಲವು ಅಪ್ಡೇಟ್ಸ್ ಬಂದಿದೆ. ಇದೆಲ್ಲರೂ ಮಾಹಿತಿ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಅನ್ನಭಾಗ್ಯ ಯೋಜನೆ ಶುರುವಾದಾಗಿಂದ ಕೂಡ ಮೊದಲನೇದಾಗಿ ಅಕ್ಕಿ ಇಲ್ಲ ಅಂದ್ಬಿಟ್ಟು ಹಣ ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅಕ್ಕಿ ಸಿಕ್ತು ಅಂತ ಅಕ್ಕಿ ಕೊಟ್ಟರು. ಆಮೇಲೆ ಅವಾಗಿಂದ ಹೇಳ್ಕೊತಾನೆ ಬರ್ತಿದ್ದಾರೆ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ. ಇನ್ನೂ ಕೂಡ ಕೊಡ್ತಾ ಇಲ್ಲ. ಯಾವಾಗ ಕೇಳಿದ್ರು ಕೂಡ ಅತಿ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಫೈನಲಿ ನಿನ್ನೆ ಸುದ್ದಿಗೋಷ್ಠಿನಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇನ್ನು 1 ರಿಂದ 2 ತಿಂಗಳಲ್ಲಿ ಇಂದಿರಾ ರೇಷನ್ ಕಿಟ್ನ ವಿತರಣೆ ಮಾಡ್ತೀವಿ. ಫೈನಲ್ ಹಂತಕ್ಕೆ ಬಂದಿದೆ ಟೆಂಡರ್ ಎಲ್ಲ. ಸೊ ಹಾಗಾಗಿ 1 ರಿಂದ 2 ತಿಂಗಳೊಳಗೆ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ರೇಷನ್ ಕಿಟ್ನಲ್ಲಿ ಉಪ್ಪು, ಸಕ್ಕರೆ, ಎಣ್ಣೆ ಹಾಗೆ ಬೇಳೆಗಳಿರುತ್ತೆ. ಪ್ರೋಟೀನ್ ರಿಚ್ ಫುಡ್ನ ಕೊಡಬೇಕು ಅಂದ್ಬಿಟ್ಟು ನಾವು ಇಂದಿರಾ ರೇಷನ್ ಕಿಟ್ನ ಕೊಡ್ತಾ ಇದ್ದೀವಿ. ಫೈನಲ್ ಹಂತಕ್ಕೆ ಬಂದಿದೆ. ಇನ್ನು 1 ರಿಂದ 2 ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಹೋಪ್ಫುಲಿ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಪ್ರತಿ ಸತಿ ಈ ಥರ ಹೇಳಿದಾಗಲೂ ಕೊಟ್ಟಿಲ್ಲ ಅಂದರೆ ಹೋಪ್ಸೇ ಹೊಟ್ಟೋಗುತ್ತೆ ಜನರಿಗೆ. ಈಗ ಫೈನಲ್ ಹಂತಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೋಪ್ಫುಲಿ ಇನ್ನು 1 ರಿಂದ 2 ತಿಂಗಳಲ್ಲಿ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಖಂಡಿತ ನೆಕ್ಸ್ಟ್ ಅಪ್ಡೇಟ್ ಬಂದೇ ಬರುತ್ತಲ್ಲ, ಯಾವ ತಿಂಗಳಿಂದ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಷ್ಟು ಕೇಂದ್ರ ಸರ್ಕಾರದಿಂದ ಕೂಡ ಪಡಿತರದ ಬಗ್ಗೆ ಕೆಲವು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತಂದರೆ ಅಂತ್ಯೋದಯ ಕಾರ್ಡ್ ಏನೆಲ್ಲ BPL ಹಾಗೆ ಅಂತ್ಯೋದಯ ಕಾರ್ಡ್ ಇರೋರು ಪ್ರತಿ ತಿಂಗಳು ಪಡಿತರ ತಗೊಳ್ತಿರಲ್ಲ. ಸೊ ಈಗ ಯಾರೆಲ್ಲ ಅಂತ್ಯೋದಯ ಕಾರ್ಡ್ ಇಟ್ಕೊಂಡಿರ್ತಾರೆ ಅವರಿಗೆ ಇದು ಮೇಜರ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಏನಾಗ್ತಿತ್ತು, ಒಂದು ಕಾರ್ಡಿಗೆ ಇಷ್ಟು ಅಂತ ಫಿಕ್ಸ್ಡ್ ರೇಷನ್ ಇತ್ತು. ಒಂದು ಅಂತ್ಯೋದಯ ಕಾರ್ಡ್ ಇತ್ತು ಅಂದರೆ ಅವ್ರಿಗೆ ಇಷ್ಟು ರೇಷನ್ ಅಂತ. ಅವ್ರ ಮನೆಯಲ್ಲಿ ಕಡಿಮೆ ಜನ ಇರಲಿ ಜಾಸ್ತಿ ಜನ ಇರಲಿ ಇಷ್ಟೇ ಅಂತ ಇರ್ತಿತ್ತು. ಬಟ್ ಇವಾಗ ಅದನ್ನು ಬದಲಾವಣೆ ಮಾಡಬೇಕು ಅಂದ್ಬಿಟ್ಟು ಇದ್ರ ಬಗ್ಗೆ ಪ್ರಸ್ತಾವನೆ ನಡೀತಿದೆ ಅಷ್ಟೇ. ಇದಿನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಒಬ್ಬರಿಗೆ 7 kg ಧಾನ್ಯನ ಕೊಡಬೇಕು ಅಂದ್ಬಿಟ್ಟು ಮಾಹಿತಿ ಬರ್ತಿದೆ. ಅಂದರೆ ಕೆಲವ್ರ ಮನೇಲಿ ಕಡಿಮೆ ಇರ್ತಾರೆ, ಕೆಲವ್ರ ಮನೇಲಿ ಜಾಸ್ತಿ ಇರ್ತಾರೆ. ಇವರು ಒಂದೇ ಫಿಕ್ಸ್ಡ್ ಅಂತ ಮಾಡಿಬಿಟ್ರೆ ಕೆಲವು ಜಾಸ್ತಿ ಜನ ಇರೋರ ಮನೇಲಿ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಬದಲಾವಣೆ ಮಾಡಬೇಕು ಅಂತ ಪ್ರಸ್ತಾವನೆ ನಡೀತಾ ಇದೆ. ಕನ್ಫರ್ಮೇಷನ್ ಇಲ್ಲ. ಅಂದರೆ ಅಂತ್ಯೋದಯ ಕಾರ್ಡ್ ಅಕಸ್ಮಾತ್ ನಿಮ್ಮ ಮನೇಲಿ ಇಬ್ಬರು ಇದ್ದೀರಾ ಅಂತಂದರೆ ಒಬ್ಬರಿಗೆ 7 kg ಥರ ಅಂದರೆ 14 kg ನಿಮಗೆ ಧಾನ್ಯನ ಕೊಡ್ತಾರೆ. ಸೊ ಈ ರೀತಿ ಚೇಂಜಸ್ನ ಮಾಡಬೇಕು ಅಂದ್ಬಿಟ್ಟು ಪ್ರಸ್ತಾವನೆ ನಡೀತಿದೆ. ಹೋಪ್ಫುಲಿ ಅತಿ ಶೀಘ್ರದಲ್ಲೇ ಇದು ಜಾರಿಗೆ ಬರುತ್ತೆ ಅಂತ ಅನಿಸುತ್ತೆ. ಹಾಗೆ BPL ಕಾರ್ಡ್ ಬಗ್ಗೆ ಅಪ್ಡೇಟ್ ಹೇಳಬೇಕು ಅಂತಂದರೆ ಇವಾಗ ಏನು ಆದಾಯದ ಮಿತಿ 1,20,000 ಇದೆ. ಇದನ್ನು ಆದಾಯ ಮಿತಿ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ತಿಂಗಳುಗಳಿಂದ ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದವ್ರು. ಯಾಕಂದರೆ ಇದು ಒಂದು ಚೇಂಜಸ್ನ ತರಬೇಕು ಅಂತಂದರೆ ಬರೀ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಒಪ್ಕೊಂಡೇ ಸಾಲಲ್ಲ. ಎರಡೂ ಕೂಡ ಸರ್ಕಾರದ ಆಹಾರ ಇಲಾಖೆಯವರು ಕೂಡ ಒಪ್ಕೋಬೇಕು. ಕೇಂದ್ರ ಸರ್ಕಾರದಿಂದ ಹೇಳೋದು ರಾಜ್ಯ ಸರ್ಕಾರದವರು ಒಪ್ಕೋಬೇಕು, ರಾಜ್ಯ ಸರ್ಕಾರದಿಂದ ಹೇಳೋರು ಕೇಂದ್ರ ಸರ್ಕಾರದವರು ಕೂಡ ಒಪ್ಕೋಬೇಕು. ಈಗ ಆದಾಯ ಮಿತಿ ಹೆಚ್ಚಳ ಕೂಡ ಜಾಸ್ತಿ ಮಾಡಬೇಕು ಅಂದ್ಬಿಟ್ಟು ತುಂಬಾ ರಿಕ್ವೆಸ್ಟ್ ಹೇಳ್ತಾ ಇದ್ದಾರೆ. ಪ್ರಸ್ತಾವನೆ ನಡೀತಿದೆ. ಯಾಕಂದರೆ ಇವಾಗಿನ ಕಾಸ್ಟ್ ಆಫ್ ಲಿವಿಂಗಲ್ಲಿ 1,20,000 ಸಣ್ಣ ಕೆಲಸ ಮಾಡೋರು ಕೂಡ ಅದಕ್ಕಿಂತ ಜಾಸ್ತಿನೇ ದುಡಿತಿದ್ದಾರೆ. ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿರೋದ್ರಿಂದ ದುಡಿಲೇಬೇಕು. ಸೊ ಹಾಗಾಗಿ ಅಂಥದ್ರಲ್ಲಿ ಇವರು BPL ಕಾರ್ಡ್ ತೊಗೋಬೇಕು ಅಂತಂದರೆ 1,20,000 ಆದಾಯ ಮಿತಿ ಇಟ್ಟಿದ್ದಾರೆ. ಸೊ ಹಾಗಾಗಿ ತುಂಬ ಜನಕ್ಕೆ BPL ಕಾರ್ಡ್ಗೆ ಅರ್ಹತೆ ಇದ್ದರೂ ಕೂಡ ಅಂಥವ್ರಿಗೆ APL ಕಾರ್ಡ್ಗೆ ಕೊಟ್ಟಿದ್ದಾರೆ, ವರ್ಗಾವಣೆ ಮಾಡಿದ್ದಾರೆ. ಇದು ನಿಮಗೂ ಕೂಡ ಗೊತ್ತಿದೆ. ಲಕ್ಷಾಂತರ ಕಾರ್ಡ್ಗಳು ಈ ಒಂದು ಆದಾಯ ಮಿತಿಯಿಂದನೇ ತುಂಬ ಜನದ್ದು APLಗೆ ವರ್ಗಾವಣೆ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಆದಾಯ ಮಿತಿ 3 ಲಕ್ಷಕ್ಕೆ ಹೆಚ್ಚಳ ಮಾಡಬೇಕು ಅಂದ್ಬಿಟ್ಟು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಪ್ರಸ್ತಾಪನೆ ಮಾಡ್ತಾನೆ ಇದ್ದಾರೆ. ಬಟ್ ಇದು ಯಾವಾಗ ಜಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಕೂಡ KH ಮುನಿಯಪ್ಪ ಅವರು ಮೊನ್ನೆ ತಿಳಿಸಿದ್ದಾರೆ. ಆದಾಯ ಮಿತಿ ಹೆಚ್ಚಳದ ಬಗ್ಗೆ ಕೂಡ ಚೇಂಜಸ್ ಮಾಡಬೇಕು ಅಂತ ಇದ್ದೀವಿ ಅಂತ. ಅದಕ್ಕೆ ಎರಡೂ ಕಡೆ ಅವರು ಒಪ್ಕೋಬೇಕಾಗಿದೆ. ಸೊ ಹಾಗಾಗಿ
ನಿಮ್ಗೆ ಏನನ್ಸುತ್ತೆ 3 ಲಕ್ಷಕ್ಕೆ ಏರಿಕೆ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಅಷ್ಟೇ ಇಲ್ಲ ಅಥವಾ ಇನ್ನೂ ಜಾಸ್ತಿ ಮಾಡಬೇಕಾ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ನ್ಯಾಯಬೆಲೆ ಅಂಗಡಿ ಟೈಮಿಂಗ್ಸ್ನ ಕೂಡ ಚೇಂಜ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಗಳು ಕೂಡ ಓಪನ್ ಇರಬೇಕು ಅಂತ ಹೇಳಿದ್ದಾರೆ. ಐ ಹೋಪ್ ಎಲ್ಲರೂ ಕೂಡ ಅಷ್ಟೊತ್ತವರೆಗೂ ಓಪನ್ ಇಟ್ಟಿರ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾಯಿತ್ತು ಸರ್ಕಾರಕ್ಕೆ. ಯಾಕಂದರೆ ಈಗ ಅದರಲ್ಲೂ ಕೂಡ ಬೆಂಗಳೂರು ಅಥವಾ ಬೇರೆ ಸಿಟಿಗಳಲ್ಲೆಲ್ಲ ಹಸ್ಬೆಂಡ್ ವೈಫ್ ಇಬ್ಬರು ಕೆಲಸಕ್ಕೆ ಹೋಗ್ತಿರ್ತಾರೆ. ಇವರಿಲ್ಲಿ 5-6 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಟ್ರೆ ಕೆಲಸದಿಂದ ಬಂದಮೇಲೆ ಹೋಗಿ ತೊಗೊಳಕ್ಕೂ ಆಗಲ್ಲ. ಬೆಳಗ್ಗೆ ಅಂತೂ ತುಂಬಾ ಕ್ಯೂ ಇರುತ್ತೆ. ಇಬ್ಬರು ಹಸ್ಬೆಂಡ್ ವೈಫ್ ಇಬ್ಬರು ಕೆಲಸಕ್ಕೆ ಹೋಗ್ತಿರ್ತಾರೆ. ಸೊ ಅಂಥವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಪಡಿತರ ತೊಗೊಳ್ಳೋದು. ಕೆಲವು ತಿಂಗಳುಗಳು ತೊಗೊಳಕ್ಕೆ ಆಗೋದಿಲ್ಲ. ಸ್ವಲ್ಪ ಲೇಟಾಗೋಯ್ತು ಅಂತಂದರೆ ಡಿಪೋಗಳಲ್ಲಿ ರೇಷನ್ನೇ ಖಾಲಿ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿಂದ ಆಹಾರ ಇಲಾಖೆಯವರು ಇದನ್ನು ಗಂಭೀರವಾಗಿ ತಗೊಂಡು ಟೈಮಿಂಗ್ಸ್ನ ಚೇಂಜ್ ಮಾಡಿದ್ದಾರೆ. ಈಗ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರೋದ್ರಿಂದ ಬೆಳಗ್ಗೆನೇ ಹೋಗಿ ತೊಗೋಬೇಕು ಅನ್ನೋ ಗಡಿಬಿಡಿ ಇರೋದಿಲ್ಲ. ಯಾಕಂದರೆ ತುಂಬ ಜನ ಬೆಳಗ್ಗೆನೇ ತಂದರೆ ಸರ್ವರ್ ಪ್ರಾಬ್ಲಮ್ಮು ಕೂಡ ಬರುತ್ತೆ. ಹಾಗಾಗಿ ಒಬ್ರಿಗೆ ಕೊಡೋಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಸೊ ತಮ್ಮ ಇಂಪ್ರೆಷನ್ನು ಹಾಗೆ ಸರ್ವರ್ ಎಲ್ಲ ಪ್ರಾಬ್ಲಮ್ ಇತ್ತು ಅಂದರೆ ಒಬ್ರಿಗೆ ಕೊಡೋಕ್ಕೇ 15-20 ನಿಮಿಷ ಮಾಡಿಬಿಡ್ತಾರೆ. ಅಂಥ ಟೈಮಲ್ಲಿ ಕೆಲಸಕ್ಕೆಲ್ಲ ಹೋಗೋರಿಗೆ ತೊಗೊಳಕ್ಕೆ ಆಗೋದಿಲ್ಲ. ಇವಾಗ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರೋದ್ರಿಂದ ಎಲ್ಲರೂ ಅವ್ರವ್ರ ಟೈಮಿಂಗ್ಸಿಗೆ ಬಂದು ತೊಗೊಂಡು ಹೋಗ್ತಾರೆ. ಆವಾಗ ಜಾಸ್ತಿ ರಶ್ ಆಗಲ್ಲ, ಹಾಗೆ ಸರ್ವರ್ ಪ್ರಾಬ್ಲಮ್ಮು ಕೂಡ ಬರೋದಿಲ್ಲ. ಹೋಪ್ಫುಲಿ ಎಲ್ಲರೂ ಕೂಡ ಓಪನ್ ಇಟ್ಟಿರ್ತಾರೆ ಎಷ್ಟವರೆಗೂ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಅವ್ರಿಗೆ ರೇಷನ್ ಇಲ್ಲ ಅಂತಂದರೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. 2-3 ದಿನ ರೇಷನ್ ಕೊಡ್ತಾರೆ ಕೆಲವೊಂದು ಕಡೆ 15 ದಿವಸ ಆದರೂ ಕೊಡ್ತಾನೆ ಇರ್ತಾರೆ. ಹೋಪ್ಫುಲಿ ಎಲ್ಲರ ಕಡೆ ರಾಜ್ಯದ ಎಲ್ಲ ಪಡಿತರ ಅಂಗಡಿಗಳಲ್ಲೂ ಕೂಡ 6ರಿಂದ 10 ಗಂಟೆವರೆಗೂ ಕೊಟ್ಟರೆ ಚೆನ್ನಾಗಿರುತ್ತೆ. ನೋಡೋಣ ಇದನ್ನು ಫಾಲೋ ಮಾಡ್ತಾರಾ ಏನು ಅಂತ. ನಿಮ್ಮ ಊರುಗಳಲ್ಲೂ ಫಾಲೋ ಮಾಡ್ತಾರಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಯಾವಾಗಿಂದ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೇಂಜ್ ಆಗಿರೋದಂತೂ ಆರ್ಡ್ರ್ ಪಾಸ್ ಆಗಿರೋದಂತೂ 100% ನಿಜ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಕಂಪ್ಲೀಟಾಗಿ ಮಾಹಿತಿನ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಇಂದಿನ ವಿಡಿಯೋದಲ್ಲೂ ಕೂಡ ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಬಂದಿರುವಂತಹ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ. ಹಾಗಾಗಿ ಹೇಳಿದ್ದು ಬೆಲ್ ಐಕನ್ನ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಂತ ಮರಿಬೇಡಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ಯಾವುದೇ ರೀತಿ ವಿಷಯನ ಮಿಸ್ ಮಾಡ್ಕೊಳ್ದಲ್ಲ ನೀವು ಕೂಡ ವಿಷಯ ತಿಳ್ಕೊಂಡು ಅಪ್ಡೇಟ್ ಆಗ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.